ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಹೋದ್ಯೋಗಿ ಮಿತ್ರರೇ, ಪ್ರೀತಿ ಪಾತ್ರ ವಿದ್ಯಾರ್ಥಿಗಳೇ ಹಾಗೂ ಸ್ಪಂದನ ಸಿರಿ ವೇದಿಕೆಯ ಪದಾಧಿಕಾರಿಗಳೇ, ತುಂಬನೇ ಸಂತೋಷ ಆಗ್ತಾ ಇದೆ. ಇವತ್ತು ಒಂದು ವಿನೂತನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಹಿರಿಯರಾದಂಥ ಶಿವಮೂರ್ತಿಯವರ ಇಡೀ ಪರಿವಾರ ನಮ್ಮ ನಡುವೆ ಇದೆ. ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಾದಂಥ ಹಾಲಪ್ಪನವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಸಾಹಿತ್ಯ ಸಿರಿ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ. ಇಷ್ಟೆಲ್ಲರ ಸಮ್ಮುಖದಲ್ಲಿ ಒಂದು ಮೌಲ್ಯಯುತವಾದಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಯಾಕೆಂತಂದರೆ ನಾವು ಆದರ್ಶ ಅವರಿಗೆ ಹೆಚ್ಚು ಸಮಯವನ್ನು ಕೊಡಬೇಕು. ಜೊತೆಗೆ ಆದರ್ಶ ಅವರ ಶ್ರೀಮತಿಯವರು ಕೂಡ ತಹಸೀಲ್ದಾರರಾಗಿದ್ದಾರೆ, ಅವರಿಗೂ ಒಂದಷ್ಟು ಸಮಯವನ್ನು ನಾವು ಇಲ್ಲಿ ಮಾಡಿಕೊಡಬೇಕು. ಇವರಿಬ್ಬರ ಏನು ಸಾಧನೆ ಇದೆ, ಆ ನಡೆದು ಬಂದ ದಾರಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು. ಆ ಕಾರಣಕ್ಕೋಸ್ಕರ ಅದಕ್ಕೆ ನಾನು ಹೆಚ್ಚು ಸಮಯ ಸಿಗಬೇಕು ಅನ್ನುವ ಕಾರಣಕ್ಕೆ ನಾನು ಹೆಚ್ಚು ಮಾತನಾಡದಲ್ಲಿ ಕೇವಲ ಒಂದೆರಡು ಮಾತುಗಳನ್ನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಬದುಕಬೇಕಾಗಿದೆ. ನಾವು ಪ್ರಾಣಿಗಳಂತೆ ಬದುಕಲಿಕ್ಕಾಗಲ್ಲ. ಯಾವುದೇ ಜೀವಿ ಬದುಕಿಗಾಗಿ ಹೋರಾಟ ಮಾಡ್ತಾ ಇರುತ್ತೆ, ಆದರೆ ಮನುಷ್ಯ ಮಾತ್ರ ತನ್ನ ಹೊಟ್ಟೆ ಬಟ್ಟೆಯ ಆಚೆಗೂ ಹೋರಾಟ ಮಾಡಬೇಕಾಗುತ್ತೆ. ನಾನು ಬದುಕಲೇಬೇಕು ಅಂತಕ್ಕಂಥದ್ದು ಪ್ರಕೃತಿಯದು. ಪ್ರಕೃತಿ ದತ್ತವಾಗಿ ನಾನು ಬದುಕಲೇಬೇಕು, ಎಲ್ಲರೂ ಬದುಕಲೇಬೇಕು. ಆದರೆ ನಾನಷ್ಟೇ ಬದುಕಬೇಕು, ಬೇರೆಯವರು ಬದುಕಬಾರ್ದು ಅನ್ನೋದಿದೆಯಲ್ಲ, ಅದು ವಿಕೃತಿ. ನಾನೂ ಬದುಕಬೇಕು, ನನ್ನೊಂದಿಗೆ ಎಲ್ಲರೂ ಬದುಕಬೇಕು ಅನ್ನೋದಿದೆಯಲ್ಲ, ಇದು ಸಂಸ್ಕೃತಿ. ಇದು ಇಂತಹ ಸಂಸ್ಕೃತಿಗೆ ಸಾಕ್ಷಿಯಾಗಲಿಕ್ಕೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಾವಷ್ಟೇ ಉನ್ನತ ಹುದ್ದೆಗಳನ್ನು ಸಂಪಾದಿಸಿದ್ರೆ ಸಾಲದು, ನಾವಷ್ಟೇ ಲಾಭವನ್ನು ಅಥವಾ ಬದುಕನ್ನ ಸುಂದರವಾಗಿ ಕಟ್ಕೊಂಡ್ರೆ ಸಾಲದು. ಭವಿಷ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇಂತಹ ಬದುಕನ್ನು ಕಟ್ಕೋಬೇಕು, ಇಂತಹ ಬದುಕಿನಲ್ಲಿ ಅವರು ಸಾಗಬೇಕು ಅನ್ನುವ ಕಾರಣಕ್ಕೆ ಸಾಧನೆಯಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ದಂಪತಿಗಳು ನಮ್ಮ ನಡುವೆ ಇದ್ದಾರೆ. ಬಹುಶಃ ನೀವು ಇದೇ ದಾರಿಯಲ್ಲಿ ಸಾಗಿದ್ರೆ ಖಂಡಿತ ನಿಮ್ಮ ಭವಿಷ್ಯವು ಉಜ್ವಲ ಆಗುತ್ತೆ, ನಿಮಗೂ ಇಂತಹ ಒಂದು ಸುಂದರವಾದಂತಹ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಅವರು ನಮ್ಮ ನಡುವೆ ಇದ್ದಾರೆ. ಬಹುಶಃ ಇಂತಹ ಸಾಧಕರನ್ನ ಇಲ್ಲಿಗೆ ಕರೆತಂದು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅವರು ಸಂವಾದವನ್ನ, ವಿಚಾರ ವಿನಿಮಯವನ್ನ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ಶ್ರೀಮತಿ ಆಶಾ ಕಿರಣ ಅವರು. ಬಹುಶಃ ನಿಮ್ಮೆಲ್ಲರ ಭವಿಷ್ಯದ ಬದುಕಿಗೆ ಒಂದು ಆಶಾಕಿರಣವನ್ನು ಮೂಡಿಸುವ ಕೆಲಸವನ್ನ ಆಶಾಕಿರಣ ದಂಪತಿಗಳು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಅದ್ಭುತವಾದಂತಹ ಸಮಾಜ ಸೇವೆನೇ. ಹಾಗಾಗಿ ಇಂತಹ ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥ ಈ ಸ್ಪಂದನ ಸಿರಿ ವೇದಿಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವತ್ತು ಇಂತಹ ಒಂದು ಅಮೂಲ್ಯವಾದಂತಹ ಕಾರ್ಯಕ್ರಮವನ್ನು ದಾರೆ ಎರೀತಾ ಇದ್ದಾರೆ. ಅದರ ಸದುಪಯೋಗವನ್ನು ನೀವು ಪಡ್ಕೋಬೇಕು. ಅದರ ಲಾಭವನ್ನು ಪಡ್ಕೊಂಡು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಒಂದ್ಸಾರಿ ಯೋಚನೆ ಮಾಡಿ. ಇಷ್ಟು ವರ್ಷಗಳ ಕಾಲ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿದ್ದಾರೆ, ಅವರು ಕೂಲಿ ಮಾಡಿದ್ದಾರೆ, ನಿಮ್ಮನ್ನ ಕಾಲೇಜಿಗೆ ಕಳಿಸಿದ್ದಾರೆ, ಅವರು ಹೊಲಗದ್ದೆಗಳಲ್ಲಿ ದುಡಿತಾ ಇದ್ದಾರೆ, ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಂತ ಕಳಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ನಿಮಗೆ ಫೀಸ್ ಕಟ್ಟಿದ್ದಾರೆ, ನಿಮಗೆ ಯೂನಿಫಾರ್ಮ್ ಹೊಲಿಸ್ಕೊಟ್ಟಿದ್ದಾರೆ, ನಿಮಗೆ ಆಗಾಗ್ಗೆ ಬಟ್ಟೆಗಳನ್ನು ಕೊಡಿಸ್ತಾರೆ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ತಾ ಇದ್ದಾರೆ, ನಿಮಗೆ ಪ್ಯಾಕೆಟ್ ಮನಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಅಪ್ಪ ಅಮ್ಮಂದಿರ ಮುಂದೆ ಕೈ ಒಡ್ತೀರಿ? ಇನ್ನು ಮುಂದೆ ಯಾದ್ರು ನೀವು ಸ್ವಂತ ದುಡಿಯೋದನ್ನ ಕಲಿಬೇಕು, ಸ್ವಂತ ಬದುಕನ್ನ ಕಟ್ಕೊಂಡು ಕಲಿಬೇಕು. ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಸಾಕಿರ್ತಕ್ಕಂಥ ಅಪ್ಪ ಅಮ್ಮಂದಿರನ್ನ ಪ್ರೀತಿಯಿಂದ ಸಾಕ್ತಕ್ಕಂಥ ಅವರಿಗೆ ನೀವು ಇನ್ನ ನೆರ ಆಗಬೇಕು. ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಕಷ್ಟಗಳಿಗೆ ನೀವು ಸ್ಪಂದಿಸುವ ಹಾಗೆ ನೀವು ದುಡಿಯುವ ದಾರಿಯನ್ನ ಕಂಡುಕೋಬೇಕಾಗಿದೆ. ದುಡಿಯುವ ದಾರಿಯನ್ನ ಕಂಡುಕೊಳ್ಳಲಿಕ್ಕೆ ಅಷ್ಟು ಸುಲಭ ಅಲ್ಲ. ಇವತ್ತು ದೊಡ್ಡ ಸವಾಲೇ ನಮ್ಮ ಮುಂದೆ ಇದೆ. ಎಲ್ಲಿ ನೋಡಿದ್ರು ದಂಧೆಗಳು, ಹಣ, ಮತ್ತೆ ಹಾಗೆ ಏನು ರಾಜಕೀಯ ಪ್ರಭಾವ ಇವೆಲ್ಲವೂ ಇದೆ. ಇಷ್ಟೆಲ್ಲದರ ನಡುವೆ ಹಣದ ಹಾವಳಿ, ರಾಜಕೀಯ ಪ್ರಭಾವದ ನಡುವೆ ಹಣವಿಲ್ಲದೆಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಹೆಚ್ಚು 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 ಪ್ರಯತ್ನವನ್ನು ಮಾಡಿ ಉಚಿತವಾಗಿ ಉದ್ಯೋಗವನ್ನು ಪಡೆದಂತ ಅನೇಕ ನಿದರ್ಶನಗಳಿದ್ದಾವೆ. ನಮ್ಮಲ್ಲಿ ಅಧ್ಯಾಪಕರಾಗಿ ಬರ್ತಕ್ಕಂಥ ಬಹಳಷ್ಟು ಜನ ಅಧ್ಯಾಪಕರಿಗೆ ಯಾವ ಪ್ರಭಾವವೂ ಇಲ್ಲ, ಪ್ರತಿಭೆ ಒಂದೇ. ಹಾಗಾಗಿ ಇಂತಹ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಇಂಥ ಕಡೆ ವಿಶೇಷವಾಗಿ IAS ಮತ್ತು KS ಅಂತ ಏನು ನಾವು ಮಾತನಾಡ್ತಾ ಹೋಗ್ತೀವಿ, IAS ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನನ್ನ ಪ್ರೀತಿಯ
ವಿದ್ಯಾರ್ಥಿ. ಇವತ್ತು ನಾನು ಈ ಕಾಲೇಜ್ ನೋಡಿರಲಿಲ್ಲ, ಸುಮಾರು 4 ವರ್ಷ ಆಯಿತು ನಾನು ನಿವೃತ್ತನಾಗಿ. ಈ ಬೇಲೂರಲ್ಲಿ ಇಷ್ಟು ದೊಡ್ಡ ಕಾಲೇಜ್ ಅಂತ ಗೊತ್ತಿರಲಿಲ್ಲ. ನಮ್ಮದು ದೊಡ್ಡ ಕಾಲೇಜ್ ಕಂಪ್ಯೂಟರ್ ಕಾಲೇಜ್ ಇತ್ತು. ಆದರೆ ಸಂಖ್ಯೆ ಪ್ರಶಸ್ತವಾದ ಇಲ್ಲ ಅಂತ ಹೇಳ್ಬಿಟ್ಟು ಸೂಪರ್ಡೆಂಟ್ ಅವರು ಹೇಳಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನನ್ನ ಮಗ ಆದದ್ದಕ್ಕೆ 1917ರಲ್ಲಿ ತಗೊಂಡು ಅದನ್ನು ಉತ್ತೀರ್ಣರಾಗಿ ಈಗ ಸಹಾಯಕ ಅಸಿಸ್ಟೆಂಟ್ ಕಮಿಷನರ್ ಆಗಿ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಯಾವ ರೀತಿ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗಬೇಕು, ಏನು ಓದಬೇಕು, ಹೆಂಗೆ ಓದಬೇಕು ಅಂತ ಸಬ್ಜೆಕ್ಟ್ ಬಗ್ಗೆ ಎನಿಥಿಂಗ್ ಅಂಡರ್ ದಿ ಸನ್, ಜನರಲ್ ಸ್ಟಡೀಸ್, ಈ ಕರೆಂಟ್ ಅಫೇರ್ಸ್ ನಾವು ಒಂದ್ ದಿವಸ ನ್ಯೂಸ್ ಪೇಪರ್ ಓದಿಲ್ಲ ಅಂತಂದ್ರೆ ನಿಮ್ಮ ಸಿಲೆಬಸ್ ದಿನ ಅದೊಂದು ನ್ಯೂಸ್ ಪೇಪರ್ ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮ್ಮ ರಿಲೇಷನ್ಸ್ ಪ್ಲಸ್ ಸಿಸ್ಯಾಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಇವೆಲ್ಲದ್ರ ಬಗ್ಗೆ ನಿಮ್ಗೆ ಪುಸ್ತಕ ಇಲ್ಲ ಅಂತಂದ್ರೆ ನಮ್ಮ ಸೂಪರ್ಡೆಂಟ್ ಸರ್ ಹೇಳಿ ಲೈಬ್ರರಿಲಿ ವ್ಯವಸ್ಥೆ ಮಾಡ್ಕೊಡ್ತಾರೆ. ನಿಮ್ಮ ಹತ್ರ ಗ್ರಾಂಟ್ಸ್ ಇರುತ್ತೆ, ಲೈಬ್ರರಿಲ ಪುಸ್ತಕಗಳನ್ನ ತಂದು ಕೊಡ್ತಾರೆ. ಸೊ ನೀವು ವಾರದಲ್ಲಿ 2 ದಿನ 3 ದಿನ ಲೈಬ್ರರಿ ಹೋಗಿ ಒಂದೊಂದು ಗಂಟೆ ಓದ್ಕೊಂಡ್ರು ನಿಮ್ಗೆ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಅಂತ ಹೇಳ್ತೀನಿ. ಬೇರೆ ಏನಾದ್ರು ಇದೆಯಾ? ಬಂದಿದೆ, ಅದು ಕ್ಲಿಯರ್ ಆಯ್ತು. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಯ್ತು. ಆಮೇಲೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಟ್ ಆಯ್ತು. ಎಲ್ಲ ಸೆಲೆಕ್ಟ್ ಆಯ್ತು. ಮತ್ತೆ ಸೆಕೆಂಡ್ ಟೈಮ್ KAPSC ಎಕ್ಸಾಮ್ ಬರೆದೆ ನಾನು 14 ಬ್ಯಾಚ್ ಅಲ್ಲಿ. ಅವಾಗ ನಾನು ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆದೆ. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಕೆಲಸಕ್ಕೆ ಜಾಯಿನ್ ಆದೆ. ಆಮೇಲೆ ಇದು ಎಷ್ಟು ಆಪರ್ಚುನಿಟೀಸ್ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಮ್ಗೆ ನೀವು ಕರೆಕ್ಟ್ ಆಗಿ ಓದಿದ್ರೆ ಕೂತ್ಕೊಂಡು ಅದು ನಿಮಗೆ ತುಂಬಾ ಮುಂದೆ ಎಷ್ಟೋ ಎಕ್ಸಾಮ್ಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಆಮೇಲೆ ಮತ್ತೆ ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋರು ಎಲ್ರಿಗೂ ಸಕ್ಸಸ್ ಸಿಗೋದಿಲ್ಲ, ಎಲ್ಲೋ ಬೆರಳೆಣಿಕೆ ಅರ್ಥಪೂರ್ಣ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಕಾರಣ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಲ್ಲಿ ಕಳೆದ ಒಂದು 15 ವರ್ಷದ ಇತಿಹಾಸವನ್ನು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯತೆ ಅಂತ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದು ಸಂಪೂರ್ಣ ಕುಗ್ಗಿದೆ ಅನ್ನೋದು ಅಧ್ಯಯನ ಪ್ರಕಾರನೂ ಬಂದಿದೆ, ನಾವು ನೀವು ಕೂಡ ನೋಡ್ತಾ ಇದ್ದೀವಿ. ಕಾರಣ ನಮ್ಮ ನೋಟ ಎಲ್ಲವೂ ಕೂಡ ನಮ್ಮದು ಇಂಜಿನಿಯರ್ ಅಥವಾ ಡಾಕ್ಟರ್ ಮೇಲೆ ಬಿಟ್ಟರೆ ನಮ್ಮ ಇನ್ಯಾವುದೂ ಕೂಡ ಕುದುರೆಗೆ ಹೇಗೆ ಕಣ್ಣಿಗೆ ಕಟ್ಟಿ ಅದು ರೋಡನ್ನು ನೋಡ್ತಾ ಇರ್ತಿದ್ದೆ ಆ ರೀತಿಯಲ್ಲಿ ನಮ್ಮ ನಾಗಾಲೋಟ ಇಂಜಿನಿಯರ್ ಮತ್ತು ವೈದ್ಯರ ಕಡೆಗೆ ಇದ್ದಾವೆ. ಹಾಗಿದ್ರೆ ಈ ದೇಶದ ಅಭಿವೃದ್ಧಿ ಒಬ್ಬ ಇಂಜಿನಿಯರಿನಿಂದ ಒಬ್ಬ ವೈದ್ಯರಿಂದ ಸಾಧ್ಯವೇ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಹಾಕೋಬೇಕಾಗ್ತದೆ.